ನಮಸ್ಕಾರ ರೀ. ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ. ಕನ್ನಡ ಕತೆ ಕೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕನ್ನಡದಲ್ಲಿ ಕತೆ ಹೇಳ್ತೀನಿ ರೀ. ಕತೆ ಯಾವ ಕತೆ ಎಂದರೆ ಡುಮ್ಮ ಡುಮ್ಮಿಯ ಕತೆ. ಒಂದು ಊರಲ್ಲಿ ಇಬ್ಬರು ಡುಮ್ಮ ಡುಮ್ಮಿ ಇದ್ದಾರಂತ. ಒಂದಿನ ದುಮ್ಮಿಗೆ ಭಾಳ ದಾಶಿ ತಿನ್ನೋಂಗ ಆಸೆ ಆಗ್ತೈತಿ ಅಂತ. ಅವಾಗ ಆಕಿ ಡುಮ್ಮಗೆ ಹೇಳ್ತಾಳಂತ, ಡುಮ್ಮ ಡುಮ್ಮ ನನಗೆ ಭಾಳ ದಾಶಿ ತಿನ್ನೋಂಗ ಆಸೆ ಆಗತ್ತೈತಿ, ನೀ ಇವತ್ತು ಕಟ್ಗೆ ತೊಗೊಂಬ, ನಾಳೆ ದಾಶಿ ಮಾಡ್ತೀನಿ ಅಂತೇಳಿ ಡುಮ್ಮಗೆ ಹೇಳ್ತಾಳಂತ. ಹ್ಞೂ ಆಯ್ತಂತ ಹೇಳಿ ಡುಮ್ಮ ಕಟ್ಟಿಗೆ ಹೋಗ್ತಾನಂತ. ಕಟ್ಟಿಗೆ ಹೋಗಿ ಅಲ್ಲಿ ಬಾರ್ ಕಟ್ಗೆ ಎಳ್ದ ಸಪ್ಳ ಮಾಡ್ತಾನಂತ. ಸಪ್ಳವನ್ನ ಆ ಸಪ್ಳಕ್ಕಾಗಿ ದೇವ್ ಬರ್ತೈತಂತ. ದೇವ್ ಬಂದು ಡುಮ್ಮ ಏನು ಮಾಡತ್ತಿದ್ದಿ ಅಂತ ನನ್ನ ಹೆಂಡತಿ ದಾಶಿ ಮಾಡ್ತಾಳು, ಅದಕ್ಕಾಗಿ ನಾನು ಕಟ್ಗೆ ಒಯ್ಯಾಕತ್ತೀನಿ ಅಂತ. ನೀವು ಒಟ್ಟತ್ತಿನವ್ರನ್ನ ದಾಶಿ ನನಗೂ ಕೊಡ್ತೀರೋ ಇಲ್ಲೋ ಅಂತ ಹೇಳಿ ದೇವ್ ಕೇಳ್ತಂತ. ಅದಕ್ಕಾಗಿ ಹಂಚ್ಕೊಂತ ಡುಮ್ಮ ನಿನಗೂ ಕೊಡ್ತೀವಿ ಅಂತ ಹೇಳಿ ಹೇಳ್ತಾನಂತ. ಹಂಗಾರ ಹೋಗತ್ತೇಳಿ ಹೇಳ್ತೈತಂತೇವ. ಮನೆಗೆ ಬಂದ ಡುಮ್ಮಿಗೆ ಹೇಳ್ತಾನಂತ, ಡುಮ್ಮಿ ಮತ್ತು ಅಲ್ಲೊಂದು ದೇವ್ ಬಂದಿತ್ತು, ಅದ ನನಗೂ ದಾಶಿ ಕೊಡೋದು ಹೇಳೈತಿ, ಮತ್ತು ಹೆಂಗೆ ಮಾಡೋದು ಅಂತ. ಆಯ್ತು ಅದಕ್ಕೂ ಕೊಡ್ನು ಅಂತ ಹೇಳ್ತಾಳತ್ತ. ಮರುದಿನ ದಾಶಿ ಮಾಡ್ತಾಳತ್ತ ಡುಮ್ಮಿ. ಎಲ್ಲ ಮಾಡಿ ಹೋಗಿತಾಳತ್ತ. ಇಷ್ಟು ಹತ್ರ ದಾಶಿ ಮಾಡ್ತಾಳತ್ತ. ಮಾಡಿ ಹೋಗ್ದಂಗೆ ಎಲ್ಲ ಡುಮ್ ತಿಂದ ಬಿಡ್ತಾನತ್ತ ದಾಶಿ. ಹಂಗೆ ಮಾಡ್ತಾ ಆಕಿನೂ ಡುಮ್ಮಿನೂ ತಿಂದ ಬಿಡ್ತಾಳತ್ತ ದಾಶಿ. ಹಂಗೆ ಇಬ್ಬರು ಕೂಡ ಎಲ್ಲ ದಾಶಿ ತಿಂದ ಬಿಡ್ತಾರತ್ತ. ಆವಾಗ ಲಾಸ್ಟ್ ಒಂದು ದಾಶಿ ಇರ್ತತ್ತ. ಅವಾಗ ನೆನಪಾಗ್ತೈತೆ, ನಿನ್ನ ದೇವಿಗೆ ಏನು ಕೊಡೋದು, ಮತ್ತು ದೇವ್ ಬೇರೆ ಬರ್ತಾನೆ ಅಂತ ಹೇಳಿದ್ವಿ, ಕೊಡ್ತೀವಿ ಅಂತ ಹೇಳಿದ್ವಿ, ಬತ್ತಂದ್ರೆ ಏನು ಕೊಡೋದು ಅಂತೇಳಿ ಇಬ್ಬರಿಗೆ ಯೋಚನೆ ಆಕೈತತ್ತ. ಆವಾಗ ಇನ್ನೇನು ಮಾಡೋದು ಅಂತ ಹೇಳಿ ಅದು ಒಂದು ದಾಶಿ ತಿಂದ್ಬಿಡ್ತಾರೆ. ಅದು ಒಂದು ದಾಶಿ ತಿಂದ ಆನಂತರ ಒಂದು ದೊಡ್ಡದವ್ರ ಮನ್ಯಾಗ ಒಂದು ದೊಡ್ಡ ಕುಂಬಳಕಾಯಿ ಇರ್ತೈತೆ. ಆ ಕುಂಬಳಕಾಯಿನ ಒಡಿದ 2 ಭಾಗ ಮಾಡ್ತಾರತ್ತ. 2 ಭಾಗ ಮಾಡಿ ಒಂದು ಸೈಡ್ ಡುಮ್ಮಿ ಒಂದು ಸೈಡ್ ಡುಮ್ಮ ಇಬ್ಬರು ಒಂದೊಂದು ಸೈಡ್ ಕೂತ್ಕೋತಾರತ್ತ. ಕೂತ್ಕೊಂಡ ದೇವ್ ಬರೋ ಟೈಮ್ಗೆ ಅದು ಕುಂಬಳಕಾಯಿ ಮತ್ತು ಕೈ ಎಜ್ಜಿಬಿಟ್ಟ ಹತ್ಕೊಂಡ್ಬಿಡ ಅಂತಲೇ ದೇವ್ ಬಂದುಬಿಡ್ತೈತೆ ಅವ್ರ ಮನೆಗೆ. ಬಂದ ಮನ್ಯಾಗ ಎಲ್ಲ ಹುಡ್ಕಾಡಕತ್ತೈತ. ಅವ್ರ ಮನ್ಯಾಗ ಏನೇನು ಸಿಗಂಗಿಲ್ಲತ್ತ, ಎಲ್ಲ ಖಾಲಿ ಮನೆ ಇರ್ತೈತ. ಆವಾಗ ದೇವ್ ಎಲ್ಲ ಹುಡುಕಾಡಿ ಏನೂ ಸಿಗಲ್ಲ ಅವ್ರ ಕೈಗೆ. ಆ ಒಂದು ಕುಂಬಳಕಾಯಿ ಸಿಕ್ಬಿಡ್ತೈತೆ ಅದ್ರ ಕೈ. ಆ ಒಂದು ಕುಂಬಳಕಾಯಿ ಸಿಗಂತಲೇ ಆ ಕುಂಬಳಕಾಯಿ ತೊಗೊಂಡು ಹೋಗ್ತಾ ಇರ್ತೈತ. ತೊಗೊಂಡು ಹೋಗುವಾಗ ಹಂಗೆ ಹೋತು ಒಂದು ಸ್ವಲ್ಪ ದೂರ ಹೋತದ. ಹೋಗಂತಲೇ ಅಲ್ಲಿ ಹೋಗ್ತಾ ಡುಮ್ಮಿ ಫುಲ್ ದಾಶಿ ತಿಂದ್ಬಿಟ್ಟಾರು. ಡುಮ್ಮಿಗೆ ಹೂಸು ಬರ್ತೈತೆ. ಡುಮ್ಮ ನನಗೆ ಹೂಸು ಬಂದೈತಿ, ಮತ್ತು ಹಂಗೆ ಮಾಡಲಿ ಅಂತ ಡುಮ್ಮನ ಕೇಳಂತಲೇ ಡುಮ್ಮಿ ಬಿಡಬೇಡ ಇಲ್ಲಿ, ಮತ್ತು ದೇವ್ ಐತಿ, ಮತ್ತು ಇಬ್ಬರು ಕೊಡತೈತಿ ಅಂತೇಳಿ ಹೇಳ್ತಾನಂತ. ಆಯ್ತು ಗಪ್ಕೊಂಡಿರ್ತಾಳತ್ತ. ತಡ್ಕೊಂಡು ಸುಮ್ಕೊಂಡಿರ್ತಾಳತ್ತ. ಹಂಗೆ ಮಾತಾಡಿ ಮುಂದೆ ಕೂಸು ಮತ್ತು ಡುಮ್ಮಿಗೊಂದು ಹೂಸು ಬರ್ತೈತೆ. ಡುಮ್ಮ ಡುಮ್ಮಿಗೆ ಹೂಸು ಬರ್ತೈತೆ. ಅವಾಗ ಡುಮ್ಮಿಗೆ ಹೇಳ್ತಾನಂತ, ಡುಮ್ಮಿ ನನಗೂ ಹೂಸು ಬಂದೈತಿ, ಹ್ಯಾಂಗೆ ಮಾಡಲಿ ಅಂತ ಕೇಳ್ತಾನಂತ. ಕೇಳಂತಲೇ ಬಿಡಬೇಡ ಡುಮ್ಮ ಇಲ್ಲೇ ಮಧ್ಯೆ ಹೋಗೈತಿ, ಇಬ್ಬರು ಕುಡಿತೈತಿ, ಬಿಡಬೇಡ ಅಂತ. ನಾವು ತಡ್ಕೊಂಡು ಇಬ್ಬರು ಕೂಡ ತಡ್ಕೊಂತ ಸುಮ್ಮನೆ ಕುಂದಿರ್ತಾರತ್ತ. ಹಂಗೆ ಹೋದ ದೇವ್ ಹಂಗೆ ತೊಗೊಂಡು ಮಾಡ್ತಿರ್ತಾರೆ ಕುಂಬಳಕಾಯಿ. ಇವರಿಬ್ರು ಎಷ್ಟೊಂದು ತಡ್ಕೋತಾರೋ ಅಷ್ಟೇ ತಡ್ಕೊಂಡು ಆಮೇಲೆ ತಡ್ಕೋಕ್ಕಾಗಲಿಲ್ಲತ್ತ. ಒಂದು ಕೂಸು ಹೋಗಿ ಇಬ್ಬರು ಕೂಡ ಪರ್ರತ್ತೆ ಹೊಸ್ಬಿಟ್ರತ್ತ. ಸ್ವಲ್ಪ ದೇವ್ ಅಂಜು ಮನೆಗೆ ಓಡೋದತ್ತ. ಇವರಿಬ್ರು ಎದ್ದು ಮನೆಗೆ ಬಂದ್ರತ್ತ. ಇವತ್ತಿನ ಕತೆ ಇಷ್ಟು ಮುಕ್ತಾಯ ಆಗ್ತದೆ.